ಫೈನಲಿ ಬ್ಯಾಂಗ್ಳೂರ್ ಟರ್ಫ್ ಕ್ಲಬ್ ಕುದುರೆ ರೇಸ್ಗೆ ಬಂದಿದ್ದೀವಿ. ಒಂದು 10 ರೂಪಾಯಿನಾದರೂ ಗೆದ್ದು ಹೋಗ್ತೀವಿ. 10 ರೂಪಾಯಿ ಕಟ್ಟಿಸ್ಕೊಡ್ತಾರ ಅಕ್ಕ? ಈಗ ಉಂಟೆ? ಹೌದಾ? ಹೌದು. ಸರಿ, ನೋಡೋಣ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಮತ್ತೆ ನಮ್ಮ ಪ್ರಯಾಣ ಶುರುವಾಯಿತು. ಇವಾಗ ಎಲ್ಲ ಹೋಗ್ತಿದ್ದೀವಿ? ರೇಸ್ ಕೋರ್ಸ್. ಬನ್ನಿ ಎಲ್ಲ ರೇಸ್ ಕೋರ್ಸ್. ಭಕ್ತಿಯಿಂದ ಬಂಡಿ ಕಾಳಮ್ಮನ ದರ್ಶನ ಮಾಡ್ಬಿಟ್ಟು ಈಗ ಕುದುರೆ ರೇಸ್ಗೆ ಹೋಗ್ತಾ ಇದ್ದೀವಿ. ಒಳ್ಳೇದು ಮಾಡಮ್ಮ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಉಂಟೆ ಈಗ ಉಂಟೆ. ಅವಳನ್ನ ಕೇಳ್ಕೊಂಬಿಟ್ಟು ಈಗ ರೇಸಲ್ಲಿ 1 ಲಕ್ಷ ಹೊಡಿಯಕ್ಕೆ ಹೋಗ್ತಾರೆ. ಬನ್ನಿ ನೀವು ಬನ್ನಿ ನಮ್ಮ ಜೊತೆ. ಪಾರ್ಟಿ ಮಾಡೋಣ, ದುಡ್ಡು ಬಂದ್ರೆ 10 ರೂಪಾಯಿ ಪಾರ್ಟಿ ಮಾಡೋಣ ಅಂತೆ. 10 ರೂಪಾಯಿ ಗೋಲ್ಗಪ್ಪ ಸಿಗುತ್ತಾ? ಹೌದಾ? ನಂಗೆ ಗೊತ್ತಿರಲಿಲ್ಲ. 10 ರೂಪಾಯಿ ಗೋಲ್ಗಪ್ಪ ಸಿಗುತ್ತಂತೆ. ಬನ್ನಿ, 10 ರೂಪಾಯಿ ಏನಾದ್ರು ಗೆದ್ರೆ 10 ರೂಪಾಯಿನಲ್ಲಿ ಗೋಲ್ಗಪ್ಪ ತಿನ್ನೋಣ. ಬನ್ನಿ. ಹೇಳಲ್ಲ. ಹೇಳಿ. ಕೆಂಪಾಂಬುದಿ ಕೆರೆ ಅಂತೆ, ಹೋಗಿ ಬಿದ್ದು ಒದ್ದಾಡ್ ಬರ್ಬೇಕಂತ ಎಲ್ರು. ಇಲ್ಲ ನೀನು ಹೇಳಿ ದೇವಸ್ಥಾನ ಕರೆಕ್ಟು. ಯಾವ್ದೇಳು? ಅದೇ ಸೂರ್ಯನ ರಶ್ಮಿ ಬಿಡೋದು ಬೇಸರ ಗಂಗಾಧರೇಶ್ವರ. ನಾನು ಇಷ್ಟು ದಿನ ಎಲ್ಲಿ ಅಂದ್ಕೊಂಡಿದ್ದೆ ಗೊತ್ತಾ, ಮಲ್ಲೇಶ್ವರ ಚೆನ್ನಾಗಿತ್ತು. ರವಿ ಒಳಗಡೆ ಲೆಫ್ಟ್ ಸೈಡಿಂದ ಒಳಗಡೆ ಹೋಗಿ ಬರ್ಬೇಕು. ಏನಾದರೂ ಲೆಫ್ಟ್ ಸೈಡ್ ಒಳಗಡೆ ಹೋಗಿದ್ರೆ ಅಲ್ಲಿ ಎಲ್ಲ ಇದೆಯಂತೆ. ನದಿ ನೀರು ಪೂಜಾರಿ ಹಂಗೆ ಪೂಜೆ ಮಾಡ್ಕೊಂಡು ಅದ್ರಲ್ಲಿ ಇವಾಗ ಬ್ಲಾಕ್ ಮಾಡ್ತಿದ್ದಾರೆ. ನಿಮ್ಮನ್ನು ಬೆಂಗಳೂರಿನೆಲ್ಲ ಸುತ್ತಿಸ್ತಾ ಇದ್ದೀನಿ. ಬನ್ನಿ ಸುತ್ತೋಣ. ಎಷ್ಟು ರೂಪಾಯಿ ಚಾರ್ಜು ಸುತ್ತಿಸೋದಕ್ಕೆ? ಆವಾಗ ಅಲ್ಲಿಂದ ಅಲ್ಲಿಗೆ ಬರೋದಕ್ಕೆ ಎಷ್ಟು? 250 ಕೊಟ್ವಿ. ಈಗ ಇಲ್ಲಿಂದ ರೇಸ್ ಕೋರ್ಸ್ಗೆ ಹೋಗೋದಕ್ಕೆ ಏನು ಚಾರ್ಜ್ ಆಗುತ್ತೆ? 150ನಾ? 150 ಚಾರ್ಜ್ ಆಗ್ತಿದೆ. 150 ಕೊಟ್ಟು ಹೋಗೋಣ. ಬನ್ನಿ, ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು 150 ಕೊಟ್ಟು ಹೋಗ್ತಿದ್ದೀವಿ. ನಿಮ್ಮನ್ನು ಫ್ರೀಯಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಬನ್ನಿ ಹೋಗೋಣ. ಬನ್ನಿ. ಎಲ್ಲ ಬ್ಯಾಂಗ್ಳೂರ್ ಹೇಗಿದೆ ನೋಡಿ. ಎಲ್ಲ ಹಾಗೆ ಇದೆ, ಏನು ಚೇಂಜ್ ಆಗಿಲ್ಲ. ಬೆಂಗಳೂರು ಒಂದೊಂದು ಏರಿಯಾ ಎಲ್ಲ ಹಂಗೆ ಇದೆ, ಏನು ಬದಲಾವಣೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಕೆಲವೊಂದಷ್ಟೇ ಬದಲಾವಣೆಗಳಾಗಿದೆ. ಫೈನಲಿ ಬ್ಯಾಂಗ್ಳೂರ್ ಟರ್ಫ್ ಕ್ಲಬ್ ಕುದುರೆ ರೇಸ್ಗೆ ಬಂದಿದ್ದೀವಿ. ಒಂದು 10 ರೂಪಾಯಿನಾದರೂ ಗೆದ್ದು ಹೋಗ್ತೀವಿ. 10 ರೂಪಾಯಿ ಕಟ್ಟಿಸ್ಕೊಡ್ತಾರ ಅಕ್ಕ? ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಈಗ ಉಂಟೆ? ಹೌದಾ? ಹೌದು. ಸರಿ, ನೋಡೋಣ. ಅಲ್ಲ, ಟ್ರೈ ಕೊಡ್ತಾರ್ದೇನೆ ಎಂಥ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಾನು. ಅಕ್ಕ ಅಲ್ಲಿಂದ ಅಂತ ಹೋಗಿ ಅಲ್ಲಿ ನೋಡಿ ಕುದುರೆಲ್ಲ ವಾಕ್ ಮಾಡ್ತಾ ಇದ್ದಾವೆ ಅಕ್ಕ. ಏನು ಮಾಡ್ತಿದ್ದಾವೆ? ವಾಕಿಂಗ್. ಏನು? ಯಾವುದು? ಸೂಪರ್ ಇದೆ ನೋಡಿ, ಈ ಥರ ಸೀನ್ ನಿಮಗೆ
ಬುಧವಾರ ಬಂದು ಮೈಸೂರಲ್ಲಿ ಇಲ್ಲಿ ನನ್ನ ತಮ್ಮ ಕೆಲಸ ಮಾಡ್ತಾರೆ, ಹಾಗಾಗಿ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಹಾಗೆ ಹೋಗೋಣ ಅಂತೇಳಿ ಬಂದಿದ್ವಿ. ನಾವು ಬಂದಿದ್ದ ದಿವಸ ಅಲ್ಲಿ ಹಾಲಿಡೇ ಇತ್ತು, ಅಂದರೆ ಅದು ಅದು ರೇಸು ಅದೇನಿರುತ್ತೆ ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಹಾಗಾಗಿ ಅವತ್ತು ಹಾಲಿಡೇ ಇತ್ತು. ಇದನ್ನೆಲ್ಲ ನೋಡಿಕೊಂಡು ಹಾಗೆ ಹೋಗೋಣ ಮತ್ತು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ನಾವು ಕೂಡ ಬಂದಿದ್ವಿ ಇಲ್ಲಿಗೆ. ನನ್ನ ತಮ್ಮ ಇಲ್ಲಿ ಜಾಬ್ ಮಾಡೋದ್ರಿಂದ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಹಾಗೆ ಇಲ್ಲಿ ಕರ್ಣ ಸೀರಿಯಲಲ್ಲಿ ಮಾಡ್ತಾರಲ್ಲ ಕೀರ್ತಿರಾಜ್ ಅವ್ರದ್ದು ಮೂವಿದು ಒಂದು ಶೂಟಿಂಗ್ ನಡೀತಾ ಇತ್ತು. ಆ ಶೂಟಿಂಗ್ನು ಕೂಡ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಆ ಮೇಲ್ಗಡೆಯಿಂದ ಯಾವ ರೀತಿಯಾಗಿ ವ್ಯೂ ಕಾಣುತ್ತೆ, ಮತ್ತು ಅಲ್ಲಿ ಒಂದು ಫ್ಲವರ್ ಗಾರ್ಡನ್ ಕೂಡ ಇತ್ತು, ಅದನ್ನೆಲ್ಲ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಇಲ್ಲಿಲ್ಲ ಯಶೋರ್ ಇರೋದು ಇಲ್ಲೇ ಅಂತೆ ನೋಡಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಯಶೋರ್ ಇರೋದು ಇಲ್ಲೇ ಅಂತೆ ನೋಡಿ. ಹಾಗೆ ಇಲ್ಲಿ ಶೋಕೇಸ್ನಲ್ಲಿ ಎಲ್ಲ ಶೀಲ್ಡ್ಗಳನ್ನ ಇಟ್ಟಿದ್ರು, ಅದನ್ನು ಕೂಡ ವಿಡಿಯೋನ ಮಾಡ್ಕೊತಾ ಇದೆ. ಅಂದರೆ ಇದ್ರ ಬಗ್ಗೆ ಎಲ್ಲ ನನಗೆ ಅಷ್ಟೊಂದೇನು ಗೊತ್ತಿಲ್ಲ. ಅಂದರೆ ರೇಸಲ್ಲಿ ಗೆದ್ದಿರೋದ ಅಥವಾ ಹೊರಗಡೆ ಹೋಗಿ ಅದರಿಂದ ಗೆದ್ದಿರೋದ ಅದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ. ಹಾಗಾಗಿ ಯಾರೂ ಇಲ್ಲದೆ ಇದ್ದಿದ್ದರಿಂದ ಎಲ್ಲ ಖಾಲಿ ಇತ್ತು. ಮತ್ತು ಶೂಟಿಂಗ್ ನಡೀತಾ ಇದ್ದಿದ್ದು ಅಷ್ಟೇ ಜನ ಅಲ್ಲಿ ಇದ್ದಿದ್ದು, ಮತ್ತು ಅಲ್ಲಿ ಕೆಲಸ ಮಾಡೋವಂಥ ವರ್ಕರ್ಸ್ಗಳಿದ್ರು. ಹಾಗಾಗಿ ಅದನ್ನು ಕೂಡ ಎಲ್ಲ ನೋಡಿಕೊಂಡು ವಿಡಿಯೋನ ಮಾಡ್ಕೊತಾ ಇದ್ದೆ. ಇವಾಗ ಕೆಳಗಡೆ ಫ್ಲೋರಿಗೆ ಬಂದ್ವಿ. ಕೆಳಗಡೆ ಫ್ಲೋರಲ್ಲಿ ಕೂಡ ಕುತ್ಕೊಂಡು ಇದನ್ನು ವಿಡಿಯೋನ ಮಾಡ್ತಾ ಇದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸಖತ್ತು ಪ್ರಶಾಂತವಾಗಿದೆ, ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಮತ್ತು ನೋಡಿ ಇಲ್ಲೇ ಶೂಟಿಂಗ್ ನಡೀತಾ ಇದ್ದಿದ್ದು. ಇಲ್ಲೇನು ಕಾಣಿಸ್ತಿದೆ ಝೂಮ್ ಮಾಡಿ ತೋರಿಸ್ತಿದ್ದೀನಲ್ಲ, ಅಲ್ಲೇ ಶೂಟಿಂಗ್ ನಡೀತಾ ಇದ್ದಿದ್ದು. ಇವರೇ ನನ್ನ ತಮ್ಮ ಹಾಗೂ ಚಿಕ್ಕಮ್ಮ ಮತ್ತು ನಾನು ಒಂದು ಕ್ಲಿಪ್ಪಿಂಗ್ನ ತೊಗೊಂಡ್ವಿ. ಮತ್ತು ನೋಡಿ ಇಲ್ಲಿ ವೈಟ್ ಡ್ರೆಸ್ ಹಾಕಿರೋರು ನನ್ನ ತಮ್ಮನ ವೈಫು, ಮತ್ತು ಇವ್ರು ನಮ್ಮ ಚಿಕ್ಕಮ್ಮ. ನಾನು ಅಕ್ಕ ಅಂತ ಕರಿತೀನಿ, ತುಂಬ ಸಲ ವೀಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ನಾನು ಅಲ್ಲಿ ಹಾಗೇ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ಇವರೇ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಅಲ್ಲಿ ಇನ್ನೂ ಕೂಡ ಶೂಟಿಂಗ್ ಎಲ್ಲ ನಡೀತಾ ಇತ್ತು. ಬೇರೆ ಬೇರೆ ಕಲಾವಿದರುಗಳು ಕೂಡ ಎಲ್ಲರೂ ಇದ್ದರು. ನಾವು ಇನ್ನು ಮನೆಗೆ ಹೋಗೋಣ, ಇನ್ನು ಟೈಮ್ ಆಗುತ್ತೆ ಅಂತೇಳಿ, ಆಲ್ರೆಡಿ ಸಂಜೆ ಆಯಿತು ಅಂತೇಳಿ ನಾವು ಅಲ್ಲಿಂದ ಹೊರಡ್ತಾ ಇದ್ವಿ. ಅದನ್ನು ಕೂಡ ನಾನು ಹೇಳ್ತಾ ಇದ್ದೆ, ಹೊರಡ್ತಾ ಇದ್ದೀವಿ, ಎಲ್ಲ ನೋಡಿ ಆಯಿತು, ಮಾತಾಡ್ಸಿ ಆಯಿತು ಅಂತೇಳಿ ಹೇಳ್ತಾ ಇದ್ದೆ. ಎಲ್ಲ 10 ರೂಪಾಯಿ ತಗೊಂಡೋಗಿ 10 ರೂಪಾಯಿ ತಂದ್ರಿ, 10 ರೂಪಾಯಿಗೆ ಹೋಗಿ 50 ರೂಪಾಯಿ, 10 ರೂಪಾಯಿಗೆ ಹೋಗಿ 50 ರೂಪಾಯಿ ತಗೊಂಡು ಮನೆಗೆ ಹೋಗ್ತಾ ಇದ್ವಿ. ಬರೀ ಇಂಥದೆಯಾ ನಗ್ತಿದ್ದಾರೆ ಅವರು. 1 ರೂಪಾಯಿ ತಂದಿಲ್ಲ, 10 ರೂಪಾಯಿ ಖರ್ಚು ಮಾಡಲಿಲ್ಲ, 1 ರೂಪಾಯಿ ತರಲಿಲ್ಲ. ನಾವು ರೇಸೇ ಆಡಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾವು ಆಟೋದಲ್ಲಿ ಬರಬೇಕಾದ್ರೆ ಒಂದು ವ್ಯಾನಲ್ಲಿ ಇದನ್ನು ಹಾಕಿದ್ರು, ಮಾಡಿದ ಪ್ರೀತಿ ಮರೆತು ಡ್ರೈವಿಂಗ್ ಮಾಡ್ತೀನಿ ದೋಸ್ತ್, ಯಾಕೆಂದರೆ ಹುಡುಗಿ ಕೈ ಕೊಡ್ತಾಳೆ ಆದರೆ ನನ್ನ ಗಾಡಿ ಕೈ ಕೊಡಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ವರ್ಡ್ಸ್ ಅಂತೂ. ನೋಡಿ ಖುಷಿ ಆಯಿತು, ನಿಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ಅದನ್ನು ಹಂಚ್ಕೊತಾ ಇದ್ದೀನಿ. ಇವಾಗ ಚಿಕ್ಕಮ್ಮನ ಮನೆಯಿಂದ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಚಿಕ್ಕಮ್ಮನ ಮಗ ಅವರು ತಮ್ಮ ಆಗಬೇಕು. ಇಲ್ಲಿ ಚಿಕ್ಕಮ್ಮ ಕೂತಿದ್ದಾರೆ, ಕಾಣಿಸ್ತಾ ಇಲ್ಲ ಅಷ್ಟೇ, ಕಾಣಿಸ್ತಾ ಇದ್ದಾರೆ. ಈಗ ಹೊರಡ್ತಾ ಇದ್ದೀವಿ. ಸಂಜೆ 7 ಗಂಟೆ ಹತ್ತತ್ರ ಆಗಿದೆ. ಈಗ ಚಿಕ್ಕಮ್ಮನ ಮನೆಯಿಂದ ದೊಡ್ಡಮ್ಮನ ಮನೆಗೆ ಶಿಫ್ಟ್ ಆಗ್ತಾ ಇರೋದು ಅಲ್ವಾ? ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ ನಾನು ತುಂಬ ದಿನ ಇರಬೇಕು ಅಂದ್ಕೊಂಡು ಹೋಗಿರಲಿಲ್ಲ, ಬಂದ್ಬಿಡೋಣ ಅಂತ ಹೋಗಿದ್ದೆ. ಅಲ್ಲಿ ಯಾರೂ ನಮ್ಮನ್ನು ಬರೋದಕ್ಕೆ ಬಿಡಲಿಲ್ಲ. ಹಾಗಾಗಿ ನನಗೆ ಡ್ರೆಸ್ ಕೂಡ ಬೇಕಾಗಿತ್ತು. ಡ್ರೆಸ್ಸು ತೊಗೊಂಡೋಗಿರಲಿಲ್ಲ. ಸರಿ ಡ್ರೆಸ್ಸು ಶಾಪಿಂಗ್ ಮಾಡೋಣ ಅಂತೇಳಿ ಅಲ್ಲಿ ಒಂದು ಶಾಪಿಂಗ್ ಮಾಲ್ಗೆ ಅಂತೇಳಿ ಹೋದ್ವಿ. ಅಲ್ಲಿ ಪೂಜಾ ಬುಟ್ಟಿಗಳು ಮತ್ತು ಈ ಥರ ಬಾಕ್ಸ್ಗಳು
ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಹೋಗಿದ್ದಿದ್ದು ಬಟ್ಟೆ ತೊಗೊಳೋದಕ್ಕೆ ಅಂತೇಳಿ. ಆ ಬಟ್ಟೆ ತೊಗೊಳೋದನ್ನ ಬಿಟ್ಟು ಇನ್ನು ಉಳ್ದಿದ್ದೆಲ್ಲಾನು ನೋಡ್ತಾ ಇದ್ವಿ. ಹೆಣ್ಮಕ್ಳಿಗೆ ಹಾಗೆ ಅನಿಸುತ್ತೆ, ಅದೇನು ಶಾಪಿಂಗ್ ಹೋದರೆ ಅದೇನು ಖುಷಿ ಆಗ್ಬಿಡುತ್ತೋ ಏನೋ ಗೊತ್ತಿಲ್ಲ, ಏನು ನೋಡಿದ್ರು ಬೇಕು ಅನಿಸುತ್ತೆ. ಅದಿದ್ರೂ ಕೂಡ ಮತ್ತೆ ಮತ್ತೆ ನೋಡಬೇಕು ಅನಿಸ್ತಾ ಇರುತ್ತೆ. ಅದನ್ನು ಮುಟ್ಟಿ ಅದನ್ನೆಲ್ಲ ಹೇಳೋದಕ್ಕೆ ಆಗಲ್ಲ ಶಾಪಿಂಗ್ ಹೋಯ್ತು ಅಂದರೆ. ಮತ್ತು ಇದೆಲ್ಲ ಆರ್ಟಿಫಿಷಿಯಲ್ಲು ಕ್ಯಾಕ್ಟಸ್ಗಳು, ಫ್ಲವರ್ ಪಾಟ್ಗಳು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಂತೂ ನೋಡೋದಕ್ಕೆ ರಿಯಲ್ ಆಗೇ ಇದೆಯೇನೋ ಅನ್ನೋ ರೀತಿನಲ್ಲೇ ಇತ್ತು. ಪ್ರತಿಯೊಂದು ಚೆನ್ನಾಗಿತ್ತು. ಬಟ್ಟು ನನಗೆ ಲಗೇಜ್ ಆಗುತ್ತೆ ಅಂತೇಳಿ ನಾನು ಕೆಲವೊಂದನ್ನು ಶಾಪಿಂಗ್ ಮಾಡೋದಕ್ಕೆ ಹೋಗಲಿಲ್ಲ. ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ತೊಗೊಳ್ಳೋಣ ಅಂತೇಳಿ ನನಗೇನು ಅವಶ್ಯಕತೆ ಇತ್ತು, ಏನು ಇವಾಗ ಬೇಕಾಗಿತ್ತು ಅದನ್ನು ತೊಗೊಂಡೆ. ನನಗಂತೂ ಈ ಬೊಂಬೆಗಳಂತೂ ಭಾಳ ಇಷ್ಟ ಆಯಿತು. ಬಟ್ ನಾನು ಆಮೇಲೆ ತೊಗೊಳ್ಳೋಣ ಅಂದ್ಕೊಂಡು ಇದನ್ನು ಮಾಡಿದೆ, ಆದರೆ ಮತ್ತೆ ಅಲ್ಲಿಗೆ ಹೋಗಲೇ ಇಲ್ಲ, ಮರ್ತೇ ಹೋಯ್ತು. ಫಸ್ಟ್ ಎಲ್ಲ ಕಡೆ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಬಂದು ಆಮೇಲೆ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ತೊಗೊಳಕ್ಕೆ ಆಗಲಿಲ್ಲ, ಮರ್ತೇ ಹೋಯ್ತು. ನಾನು ವಿಡಿಯೋ ಎಡಿಟಿಂಗ್ ಮಾಡುವಾಗಲೇ ನನಗೆ ನೆನಪಾಗಿದ್ದು. ನೆಕ್ಸ್ಟ್ ಟೈಮ್ ಹೋದಾಗ ಸಿಕ್ತರೆ ಖಂಡಿತ ತೊಗೊಂಡು ಬರಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಪ್ರೈಸ್ ಕೂಡ ರೀಸನಬಲ್ ಆಗಿತ್ತು. ಹಾಗಾಗಿ ನನಗಂತೂ ತುಂಬ ಅಂದರೆ ಇಷ್ಟ ಆಯಿತು. ಮತ್ತು ನಿಮಗೂ ಕೂಡ ಇಷ್ಟ ಆಗ್ಬೋದು ಅನಿಸುತ್ತೆ. ಓಮ್ ಕಲೆಕ್ಷನ್ ಅಂತ ಹೇಳಿಬಿಟ್ಟು, ಇದು ಯಾವುದೇ ಥರದ ಪ್ರಮೋಷನ್ ಆಗಲಿ ಸ್ಪಾನ್ಸರ್ ಅಲ್ಲ. ನಾನು ಅಲ್ಲಿಗೆ ಹೋಗಿದ್ದಾಗ ರೀಸನಬಲ್ ಆಗಿತ್ತು. ಮತ್ತು ನನ್ನ ಅವಶ್ಯಕತೆಗೆ ಹೋಗಿದ್ನಲ್ಲ ತೊಗೊಂಡು ಬರೋದಕ್ಕೆ ಅಂತೇಳಿ ನೋಡಿ ಬಟ್ಟೆ ಬಿಟ್ಟು ಉಳ್ದಿದ್ದೆಲ್ಲ ಶಾಪಿಂಗ್ ಮಾಡ್ತಾ ಇದ್ವಿ, ಉಳ್ದಿದ್ದೆಲ್ಲ ನೋಡ್ತಾ ಇದ್ವಿ. ನೋಡಿಕೊಂಡು ಹಾಗೇನೆ ಮತ್ತು ನನ್ನ ತಮ್ಮನ ಹೆಂಡತಿ ಕರ್ಕೊಂಡು ಹೋಗಿದ್ರು. ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಬಿಟ್ಟು ಅವರು ವಾಪಸ್ಸು ಮನೆಗೆ ಹೋದರು. ಹಾಗಾಗಿ ಇಲ್ಲಿ ಬಾಕ್ಸಸ್ಗಳು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತು. ಹೆಣ್ಮಕ್ಳೇ ಹೀಗೆ ಅನಿಸುತ್ತೆ, ಏನು ನೋಡಿದ್ರು ಬೇಕು ಬೇಕು ಅನ್ನೋ ಆಸೆ ಆಗ್ತಿರುತ್ತೆ. ಹಾಗಾಗಿ ಪ್ರತಿಯೊಂದೂ ನೋಡ್ತಾ ಇದ್ವಿ. ಎಲ್ಲ ಥರನೂ ಇತ್ತು, ಎಲ್ಲ ಥರ ಬಟ್ಟೆಗಳು ಇತ್ತು. ಕಾಟನ್ನು, ಜಾಕೆಟಿಂದ ಹಿಡಿದು ಚೂಡಿದಾರು, ಜೀನ್ಸು, ಪ್ರತಿಯೊಂದು ಮೆಟೀರಿಯಲ್ಗಳು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಕೇಳುತ್ತೆ, ಆಲ್ ಅಂತ ಕೊಡಿ. ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಹೈಪ್ ಅಂತ ಇದೆ, ದಯವಿಟ್ಟು ಹೈಪ್ ಮಾಡಿ ಫ್ರೆಂಡ್ಸ್.